ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ವೆಜ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಆ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಂದರೆ 2 kgಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಮ್ಮ ಮಗ ಆಫೀಸಿಗೆ ತಗೊಂಡು ಹೋಗಬೇಕು. ಅದಕ್ಕೆ ನಾನು ದೊಡ್ಡ ಡೇಸದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೈರೆಕ್ಟಾಗಿ ಬಟಾಣಿ ಹಾಕಿ, ಕ್ಯಾರೆಟ್ ಹಾಕಿ, ಬೀನ್ಸ್ ಹಾಕಿ ಎಲ್ಲ ಹಾಕಿ ಒಂದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೂಪರಾಗಿದೆ. ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. 2 kgs ಬಿರಿಯಾನಿ ಗ್ರೀನ್ ಮಸಾಲೆ ಹಾಕಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಅರ್ಧ ಬೆಂದಿದೆ, ಆಗಲೇ ಅರ್ಧ ಬೆಂದಿದೆ. ನೋಡಿ, ನಾನು ಬಟಾಣಿ, ಬೀನ್ಸು, ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆ ಎಲ್ಲ ಹಾಕಿ ಗ್ರೀನ್ ಮಸಾಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲೆ, ಚಿಕನ್ ಮಸಾಲೆ ಎಲ್ಲ ಹಾಕಿ, ಪಲಾವ್ ಎಲ್ಲ ಹಾಕಿ ಮತ್ತು ಎಲ್ಲ ನೀಟಾಗಿ ಎಲ್ಲ ರುಬ್ಬಿ ಗ್ರೈಂಡ್ ಮಾಡಿ. ಇವಾಗ ನೋಡಿ ಇಷ್ಟು ಮಾತ್ರ ಅರ್ಧ ಬೆಂದಿದೆ. ಇವಾಗ ಅರ್ಧ ಬೆಂದ ಮೇಲೆ ನಾನು ಅದನ್ನು ದಮ್ ಕಟ್ಟಬೇಕು. ದಮ್ ಕಟ್ಟು ಬೇಯಿಸ್ತೀನಿ. ನೋಡಿ ಹಿಂಗಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನನಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಹಸಿ ಬಟಾಣಿ ಸೀಸನ್ ಆದ್ದರಿಂದ ಹಸಿ ಬಟಾಣಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ನೋಡಿ ಲೈಕ್ ಕಮೆಂಟ್ ಮಾಡಿ. ಮತ್ತು ಇವತ್ತು ಏನು ನಿಮ್ಮದೆಲ್ಲ ಸ್ಪೆಷಲ್ ಹೇಳಿ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಇದು ಡೈರೆಕ್ಟಾಗಿ ದೊಡ್ಡ ಡೇಸೋದಲ್ಲಿ 2 kg ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ನಿಂಬೆಹಣ್ಣು ಸಮೇತ ನಿಂಬೆಹಣ್ಣು ರಸನೂ ಹಿಂಡ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಹುಳಿ. ನೋಡಿ, ಯಾರಿಗೆಲ್ಲ ಇಷ್ಟ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದು ಇವಾಗ ದಮ್ ಕಟ್ಟಬೇಕು. ಅರ್ಧ ಬೆಂದ್ಮೇಲೆ ದಮ್ ಕಟ್ಟೋದು. ನೋಡಿ ಹೆಂಗೆ ಆಗ್ತಾಯಿದೆ ನೋಡಿ. ಇವಾಗ ಒಳ್ಳೆ ಮದುವೆ ಮನೆಯಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಆ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಕಾಣ್ತಾ ಇದೆಯಾ. ಥ್ಯಾಂಕ್ ಯು. ಯಾರ್ಯಾರು ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ನೋಡಿ, ಒಂದು 70% ಬೆಂದಮೇಲೆ ದಮ್ಮಿಗೆ ಹಾಕಬೇಕು. 70% ಬೆಂದಮೇಲೆ ದಮ್ ಹಾಕಬೇಕು. ಇವಾಗ ನಾನು ದಮ್ ಹಾಕ್ತೀನಿ. ಯಾವ ಥರ ಇದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ವೆಜ್ ಬಿರಿಯಾನಿ. ಒಂದು 20 ನಿಮಿಷ ದಮ್ ಕಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ. ಬಿರಿಯಾನಿ ಇದನ್ನ ದಮ್ ಕಟ್ಟಿ 20 ನಿಮಿಷ ಸಿಮ್ಮಲ್ಲಿ ಬೇಯಿಸ್ತೀನಿ. ಒಂದು 20 ನಿಮಿಷ ದಮ್ ಕಟ್ತೀನಿ.